ಪಂಪ್ ಸೆಟ್ಗಳಿಗೆ ಹಗಲು ಸಮಯದಲ್ಲಿ ವಿದ್ಯುತ್ ಸರಬರಾಜು ನೀಡಬೇಕೆಂದು ರೈತರ ಆಗ್ರಹ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಚಾಗಟಗೆರೆ ಗ್ರಾಮದ ಕೃಷಿ ಕಾರ್ಮಿಕರು ನಮ್ಮ ಜಮೀನುಗಳಿಗೆ ಹಗಲು ಸಮಯದಲ್ಲಿ ವಿದ್ಯುತ್ ಸರಬರಾಜು ನೀಡಬೇಕೆಂದು ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಜಿಎಸ್ ಮಂಜುನಾಥ್ ಮಾತನಾಡಿ, ನಮ್ಮ ಚಾಗಟಗೆರೆ ಗ್ರಾಮದಲ್ಲಿ ಅತಿ ಹೆಚ್ಚು ಕೃಷಿಕರು ಜಮೀನನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಜಮೀನುಗಳು ಪಂಪ್ಸೆಟ್ ಸೌಲಭ್ಯ ಹೊಂದಿದ್ದು ಇದಕ್ಕೆ ವಿದ್ಯುತ್ ಅವಶ್ಯಕವಾಗಿ ಬೇಕಾಗಿರುತ್ತದೆ. ಇತ್ತೀಚೆಗೆ ವಿದ್ಯುತ್ ಸರಬರಾಜು ವ್ಯತ್ಯಯ ಆಗುತ್ತಿರುವುದರಿಂದ ರಾತ್ರಿಯ ವೇಳೆ ಜಮೀನುಗಳಿಗೆ ನೀರು ಹಾಯಿಸಲು ಪಂಪ್ಸೆಟ್ಗೆ ವಿದ್ಯುತ್ ಇಲ್ಲದ ಪರಿಣಾಮ ತುಂಬಾ ತೊಂದರೆಯಾಗುತ್ತಿದೆ. ರಾತ್ರಿಯ ವೇಳೆ ಕತ್ತಲಲ್ಲಿ ಹಾವು, ಚೇಳು ಇನ್ನಿತರ ವಿಷಕಾರಿ ಜಂತುಗಳಿಂದ ದುಷ್ಪರಿಣಾಮ ಉಂಟಾಗುವ ಸಂಭವವಿರುತ್ತದೆ. ಈಗ ಬದಲಾವಣೆ ಮಾಡುವುದನ್ನು ದಯಮಾಡಿ. ಈ ಹಿಂದೆ ನಮ್ಮ ಜಮೀನುಗಳಿಗೆ ಬೆಳಗ್ಗೆ 4 ಗಂಟೆಯಿಂದ 11 ಗಂಟೆಯವರೆಗೆ, ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಮಾಡಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರು ತಮ್ಮ ಜೆಸ್ಕಾಂ ಕಚೇರಿ ಮುಂದೆ ಧರಣಿ ಕುಳಿತುಕೊಳ್ಳಬೇಕಾಗುತ್ತದೆ. ಹಾಗೂ ರೈತರು ತಮ್ಮ ಜಮೀನಿನಲ್ಲಿ ರಾತ್ರಿ ಸಮಯದಲ್ಲಿ ಬೆಳೆಗಳಿಗೆ ನೀರು ಕಟ್ಟುವ ಸಂದರ್ಭದಲ್ಲಿ ರೈತರಿಗೆ ವಿಷಕಾರಿ ಜಂತುಗಳಿಂದ ರೈತರು ಯಾರಾದರೂ ಜಮೀನಲ್ಲಿ ಸಾವನ್ನಪ್ಪಿದರೆ ಜೆಸ್ಕಾಂ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಎಂದು ರೈತರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತರಾದ ಸಿ ಶಿವಪ್ರಸಾದ್, ಟಿ ಮಂಜುನಾಥ್, ಸಿ ರಾಜಪ್ಪ, ಎಂ ಸಿದ್ದಪ್ಪ, ಟಿ ಅಂಜಿನಪ್ಪ, ಎಂ ಸಿದ್ದೇಶಿ ಹಾಗೂ ಚಾಗಟಗೆರೆ ರೈತರು ಇದ್ದರು. ವರದಿ ಚಿಗಟಗೇರಿ ಜಯಪ್ಪ ಕೊಟ್ಟೂರು. ನಮಗೆ ಇನ್ನ ನೈಟ್ ಕರೆಂಟ್ ಕೊಡ್ತಾ ಇದಾರೆ. ಸಾಯಂಕಾಲ ದಿನ 5 ಗಂಟೆಗೆ ಅಂತಂದು ಹೇಳ್ತಾರೆ. ಕರೆಂಟ್ ಬರಕ್ಲೆ 5:30 6 ಗಂಟೆ ಆಗುತ್ತೆ. ಹುಳ ಉಪ್ಪುಡಿಗಳು, ಹಾವು ಚೋಳುಗಳು ಕಾಟಕ ಎದಿರಿ ಎಲ್ಲರೂ ರೈತರುಗಳು ಎದಿರಿ ಎಲ್ಲರೂ ಮನವಿ ಕೊಡಕ್ಕೆ ಸಲ್ಸಕ್ಕೆ ಬಂದ್ವಿ. ಇದಕ್ಕಂತೂ ಮುಂಚೆ 3-4 ಸತಿ ಬಂದು ಕಂಡೋಗಿದ್ವಿ. ಆದರೆ ಏನೋ ಸ್ಪಂದಿಸಿಲ್ಲ. ಹಗಲೊತ್ತು ನಮಗೆ ಕರೆಂಟ್ ಕೊಡೋ ವ್ಯವಸ್ಥೆ ಮಾಡಿರಿ. ಅದನ್ನು ಶಿಫ್ಟ್ ವೈಸ್ ಮಾಡ್ತಾ ಇದ್ದಾರೆ. ಶಿಫ್ಟ್ ವೈಸ್ನ ಒಂದು ಸೈಡ್ ಶಿಫ್ಟ್ ಆ ಕಡೆ ಕೊಡ್ರಿ, ಒಂದು ಸೈಡ್ ಒಂದು ವಾರ ನಮಗೆ ಹಿಂಗೆ ಕೊಡ್ರಿ, ಒಂದು ವಾರ ಹಗಲೊತ್ತು ಕೊಡ್ರಿ ಅಂತ ಮನವಿ ಕೇಳಿದ್ವಿ ಅವ್ರು ಹಗಲೊತ್ತು ಕೊಡೋಕ್ಕಾಗಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಹಂಗಾಗಿ ನಮಗೆ ನೈಟ್ ಕರೆಂಟ್ ಬೇಡ, ಹಗಲೊತ್ತು ಒಂದು 3 ತಾಸರ ಕೊಡ್ರಿ ಅಂತಂದೇಳಿ ಮನವಿ ಸಲ್ಸಕ್ಕೆ ಬಂದೀವಿ. ದಯಮಾಡಿ ಈ ಅಧಿಕಾರಿಗಳು ಈ ಮನವಿ ನಮಗೆ ಸ್ಪಂದಿಸಿ ನಮಗೆ ಕೆಲಸ ಮಾಡಿಕೊಡ್ಬೇಕಂತ ಇವ್ರಿಗೆ ಮನವಿ ಮಾಡ್ಕೊಂತೀವಿ. ಹಾವು ಚೋಳುಗಳು ಏನಾರ ಕಡಿದ್ರೆ ನೇರ ಹೊಣೆ ಅಧಿಕಾರಿಗಳು ಆಗಿರ್ತಾರೆ. ರೈತರ ಬಗ್ಗೆ ಮಾತ್ರ ಇದ್ರೆ ಮಾತ್ರ ಅಪ್ಪಿತಾವಿ ಹಾವುಗಳು 1-2-3 ಹಾವುಗಳು ಕೂಡ ತಂದು ತೋರಿಸಿವಿ. ಆದರೂ ಏನು ಕೆಲಸ ಆಗಿಲ್ಲ. ಏನಾರ ಹುಳ ಉಪ್ಪಡಿಗಳು ಕೊಡ್ದು ಅನಾಹುತಗಳು ಏನಾರ ಆತಂದ್ರೆ ನೇರ ಹೊಣೆ ಅವರೇ ಜವಾಬ್ದಾರಿ ಆಗಿರ್ತಾರೆ. ಸರ್, ರೈತರು ಈ ಥರ ಮನವಿ ಕೊಡ್ತಾ ಇದ್ದಾರೆ. ಅವರಿಗೆ ನೈಟ್ ಕೊಡಬಾರ್ದು ಅಂತೀವಿ, ಕರೆಂಟು ಹಗಲತ್ತ ಕೊಡಬೇಕಂತೆ. ಹಗಲತ್ತ ಕೊಡೋದ್ರಿಂದ ಅವರಿಗೆ ಪಾಪ ಅವರಿಗೆ 8 ಮಕ್ಕಳು ಇರ್ತಾರೆ. ನಾವು ನೈಟ್ ಹೋಗೋಕ್ಕಾಗಲ್ಲ ಅಂತಂದು ಹೇಳ್ತಾ ಇದ್ದಾರೆ. ತಾವೇನು ಹೇಳ್ತೀವಿ ಇದ್ರ ಬಗ್ಗೆ? ಇಲ್ಲ, ಇದೆಲ್ಲ ನಮ್ಮ ಮೇಲಧಿಕಾರಿಗಳು ಮಾತಾಡ್ತಾರೆ. ಅಲ್ಲ, ಈಗಾಗಲೇ ಅಲ್ಲೇ ಒಂದು 2-3 ಟೈಮ್ ಕೊಟ್ಟಂಗಾದ್ರೆ ಸರ್ ಇದು ಮನವಿ ಇದೆ ಸಮಸ್ಯೆಗೆ ಮೇಲಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ. ಮೇಲಧಿಕಾರಿ ಅವಾಗ ಕಳಿಸಿದ್ದಿಲ್ಲ. ಅಲ್ಲ, ಇವ್ರು ಕೊಡ್ಲಿದ್ರೆ ಬೇರೆ ರೈತರು ಕೊಟ್ಟಿದ್ರು ಇದ್ರ ಬಗ್ಗೆನೆ. ಇಲ್ಲ, ಮೌಖಿಕವಾಗಿ ಮಾತ್ರ ಪೇಪರ್ ಕೂಡ ಬಂದದ್ದು ಸರ್. ಅದು ನಾವು ಬರ್ತೀವಿ. ಅದಲ್ಲ, ಅದು ಮಲಕ್ನಳ್ಳಿ ಸೈಡ್ನವ್ರದ್ದು. ಆರಾಗಿಲ್ಲ ಸರ್. ಒಟ್ಟು ರೈತರು ಅಂದ್ರೆ ಅಲ್ಲ. ಇಲ್ಲಿ ರೈತರು ಅಂದ್ರೆ ಒಂದೇ ಫೀಲ್ಡ್ರಿಗೆ ಬರಲ್ಲ. ಇಲ್ಲಿ ನಮ್ಮ ಫೀಲ್ಡ್ಗಳು ಬೇರೆ ಬೇರೆ ಇರ್ತವೆ. ಹಂಗಾಗಿ ಒಂದೇ ಫೀಲ್ಡ್ರಿಗೆ ಬರಂಗಿದ್ರೆ ಒಂದ್ ಕಡೆದು ಹೇಳ್ಬೋದಿತ್ತು. ಅವರಿಗೆ ಇಷ್ಟು ದಿನ ಬಂದು ಕಾಣ ಅಂತಂದು ಹೇಳ್ತಾರೆ. ಫೀಲ್ಡ್ಗಳು ಬೇರೆ ಬೇರೆ ಇದ್ದಾವೆ. ಹಂಗಾಗಿ ಬೇರೆ ಬೇರೆ ರೈತರು ಬರ್ತಿರ್ತಾರೆ. ಹಂಗಾಗಿನೇ ಇದು ಮೇಲಧಿಕಾರಿಗಳು ನಾವು ಸಲ್ಲಿಸ್ತೀವಿ. ತಮ್ಮ ಹೆಸರು ಸರ್? ನಾಗರಾಜ್ ಅಂತ. ಅವ್ರೇನು ಉತ್ತರ ಹೇಳ್ತಾರೋ ನೋಡಿ ಸಾಧ್ಯ ಆದಷ್ಟು ಮಾಡ್ಕೊಡ್ತೀವಿ.